ಸರ್ಕಾರದ ಹಣ ಅಂದರೆ ಯಾರ ಅಪ್ಪನ ಮನೆ ಹಣ ಅಂತ ಅಂದ್ಕೊಂಡಿದ್ದೀರಾ? ಜನರ ದುಡ್ಡು, ತೆರಿಗೆ ದುಡ್ಡು ಹೇಗೆ ಕೊಡ್ತೀರಾ ನೀವು ನಿಮ್ಮ ಕಾರ್ಯಕರ್ತರಿಗೆ? ಡಿ ಕೆ ಶಿವಕುಮಾರ್ ಅವರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪ್ರತಿ ತಿಂಗಳ ಸರ್ಕಾರದಿಂದ ಪಗಾರು, ಗ್ಯಾರಂಟಿ ಜಾರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸರ್ಕಾರದ ಜನರ ತೆರಿಗೆ ಹಣದಲ್ಲಿ ಪಕ್ಷ ನಡೆಸುವಂಥ ಹುನ್ನಾರ. ಬಂಧುಗಳೇ, ಮುಸ್ಸಂಜೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಅನಂತಮೂರ್ತಿ ಹೆಗಡೆ. ರಾಜ್ಯದ ಜನ ಗ್ಯಾರಂಟಿಗೆ ಮರುಳಾಗಿ ಕಾಂಗ್ರೆಸ್ ಸರ್ಕಾರ ತಂದರು. ಆದರೆ ಆ ಗ್ಯಾರಂಟಿ ಮನೆಗೆ ಬರುತ್ತೋ ಇಲ್ಲ ಯಾರಿಗೂ ಗೊತ್ತಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾತ್ರ ಪಗಾರ್ ಗ್ಯಾರಂಟಿ. ರಾಜ್ಯ ಸರ್ಕಾರದ ಯೋಜನೆಗಳು ಯಾವತ್ತೂ ಕೂಡ ಕಾರ್ಯಾಂಗದ ಮೂಲಕ, ಅಂದರೆ ಸರ್ಕಾರಿ ಅಧಿಕಾರಿಗಳ ಮೂಲಕ ಜಾರಿಯಾಗಬೇಕೇ ವಿನಃ ಪಕ್ಷದ ಕಾರ್ಯಕರ್ತರಿಂದಲ್ಲ. ಆಡಳಿತ ಪಕ್ಷ ತನ್ನ ಯೋಜನೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದಾದರೆ ಅದನ್ನು ಯಾವತ್ತೂ ಕೂಡ ಸೇವಾ ದೃಷ್ಟಿಯಿಂದ ಮಾಡಬೇಕು ವಿನಃ ಲಾಭ ದೃಷ್ಟಿಯಿಂದ ಅಲ್ಲ. ಈಗ ನಮ್ಮ ಕರ್ನಾಟಕದ ಘನ ಸರ್ಕಾರ ತನ್ನ ಗ್ಯಾರಂಟಿ ಯೋಜನೆ ನೋಡುವುದಕ್ಕೆ ತನ್ನ ಕಾರ್ಯಕರ್ತರ ಪಡೆಯನ್ನು ರಚನೆ ಮಾಡ್ತಾ ಇದೆ, ಅಧಿಕಾರಿಗಳ ಪಡೆಯನ್ನಲ್ಲ. ಆ ಪಡೆಯ ಸದಸ್ಯರಿಗೆ ತಿಂಗಳಕ್ಕೆ 25,000 ರಿಂದ 50,000 ರೂಪಾಯಿ ಪಗಾರ ಕೊಡ್ತಾ ಇದೆ. ಯಾವ ಹಣ ಪಗಾರ ಕೊಡ್ತಾ ಇದೆ? ಜನರ ತೆರಿಗೆ ಹಣ ಪಗಾರ ಕೊಡ್ತಾ ಇದೆ. ಜನರ ತೆರಿಗೆ ಹಣ. ಇದು ಮನೆ ಹಾಳು ಕೆಲಸ ಅಂಥೇಳಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು ವಿಧಾನಸಭೆಯಲ್ಲೇ ಹೇಳ್ತಾರೆ. ಅದಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡ್ತಾರೆ. ಅಬ್ಬಾ, ಎಂಥ ಮಾತು! ಸರ್ಕಾರ ರಚನೆ ಆಗಿದ್ದು ಬಹುಮತದಿಂದ. ಆ ಬಹುಮತ ಕೆಲಸ ಮಾಡಿದವರು ಕಾಂಗ್ರೆಸ್ ಕಾರ್ಯಕರ್ತರು. ಆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಣ ಕೊಡೋದ್ರಲ್ಲಿ ತಪ್ಪೇನಿದೆ ಅಂತ ಕೇಳ್ತಾರೆ. ಕೊಡ್ರಿ, ನಿಮ್ಮ ಸಾವಿರಾರು ಕೋಟಿ ಆಸ್ತಿ ಇದೆಯಲ್ಲ, ಅದನ್ನು ಮಾರ್ಕೊಡಿ. ನಮ್ಮ ತೆರಿಗೆ ಹಣ ಬೇಕಾ ನಿಮಗೆ? ನಮ್ಮ ತೆರಿಗೆ ಹಣ ಬೇಕನ್ರಿ, ಜನರ ತೆರಿಗೆ ಹಣ. ಸಿರ್ಸಿಯಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಎಕ್ವಿಪ್ಮೆಂಟ್ ಹಣ ಕೊಡ್ತಾ ಇಲ್ಲ, ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಹಣ ಕೊಡ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷ ಮೊದಲಿಂದನೂ ಕೂಡ ಒಂದೆಲ್ಲ ಒಂದು ಇದೇ ರೀತಿ ಕೆಲಸ ಮಾಡಿಕೊಂಡೇ ಬಂದಿದೆ. ನಾವೆಲ್ಲ ಎಚ್ಚರಿಕೆಯಿಂದ ಗಮನಿಸಬೇಕಾದ ಒಂದು ಸಂಗತಿ ಇದೆ. ಇದರಲ್ಲಿ ರಾಜ್ಯದಲ್ಲಿ ಉಚಿತ ಪೂರೈಕೆಗಳಿಗೆ ಹಣವಿಲ್ಲ, ಅಭಿವೃದ್ಧಿ ಕೆಲಸಕ್ಕೆ ಚಿಕ್ಕಾಸು ಹಣ ಉಳಿದಿಲ್ಲ. ಇಂಥ ಸಂದರ್ಭದಲ್ಲಿ ಅರ್ಹರಿಗೆ ಸೌಲಭ್ಯ ಸಿಗಲಿ ಬಿಡಲಿ, ಆದರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾತ್ರ ಪುಕ್ಷಟೆ ಸಂಬಳ ಗ್ಯಾರಂಟಿ. ಅದು ಎಷ್ಟು? 25,000 ರಿಂದ 40,000. ಅಷ್ಟಕ್ಕೂ ಅವ್ರು ಮಾಡುವಂಥ ಕೆಲಸ ಏನಂತಂದರೆ, ಗ್ಯಾರಂಟಿ ಯೋಜನೆ ಎಲ್ಲ ಮನೆ ಹೋಗಿ ತಲುಪ್ತಾ ಇದೆಯಲ್ಲ ಅಂತ ಕೇಳುವಂಥದ್ದು. ಇಷ್ಟೇ ಕೆಲಸ. ಇದಕ್ಕೆ 40,000 ರೂಪಾಯಿ ಕೊಡ್ತೀರ? ನೋವಾಗತ್ರಿ. ಪ್ರತಿ ತಿಂಗಳ ಮನೆಗೆ ಹೋಗಿ ಮನೆ ತಿರುಗಿ ವೃದ್ಧೆಯರನ್ನ, ಬಸರಿ, ಬಾಣಂತಿ, ಅಂಗವಿಕಲರನ್ನೆಲ್ಲ ಭೇಟಿ ಮಾಡಿ ನೀವು ಹುಷಾರಿದ್ದೀರೋ ಇಲ್ವೋ, ಮೆಡಿಸಿನ್ ಸಿಕ್ತೋ ಇಲ್ವೋ, ಹೇಗಿದ್ದೀರಾ ಅಂತ ಕೇಳುವಂತಹ ಆಶಾ ಕಾರ್ಯಕರ್ತೆಯರಕ್ಕಿಂತ, ಅಂಗನವಾಡಿ ಕಾರ್ಯಕರ್ತೆಯರಿಗಿಂತ ಇವರಿಗೆ 4 ಪಟ್ಟು ಸಂಬಳ ಜಾಸ್ತಿ ಈ ಯಾರು ಕಾರ್ಯಕರ್ತರಿಗೆ. ನೋಡಿ, ಪಕ್ಷದ ಕಾರ್ಯಕರ್ತರನ್ನು ಸರ್ಕಾರದ ತೆರಿಗೆ ಹಣದಲ್ಲಿ ಸಾಕುವಂತಹ ಕೆಟ್ಟ ಪರಿಪಾಠವನ್ನು ನಾವು ಖಂಡಿಸಲೇಬೇಕು. ಕರ್ನಾಟಕ ಜನ ಈಗ ಅಂದ್ಕೊಳ್ತಾ ಇದ್ದಾರೆ, ಕೊಟ್ಟವನು ಕೋಡಂಗಿ, ತಗೊಂಡವನು ವೀರಭದ್ರ ಅಂಥೇಳಿ. ಯಾರದ್ದೋ ದುಡ್ಡು, ಎಲ್ಲಮ್ಮನ ಜಾತ್ರೆ, ಇವೆಲ್ಲವೂ ಕೂಡ ಎಲ್ಲೋ ತಲುಪತ್ತೆ ನೋಡೋಣ. ಇಂತಹ ಒಂದು ಕೆಟ್ಟ ಸಂಪ್ರದಾಯ ಆಚರಣೆ ಮಾಡ್ತಾ ಇರುವಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೂ ಸಿದ್ದರಾಮಯ್ಯನವರಿಗೂ ಒಂದು ಧಿಕ್ಕಾರವಿರಲಿ. ನಮಸ್ಕಾರ.